ನಮಸ್ಕಾರ ಸ್ನೇಹಿತರೆ. ಒಂದು ಕ್ಷಣ ಕಲ್ಪನೆ ಮಾಡಿ, ಒಂದು ದೇಶ ಇದೆ, ಅಲ್ಲಿ ತೈಲ ಇಲ್ಲ, ಚಿನ್ನದ ಗಣಿ ಇಲ್ಲ, ಸಮುದ್ರ ತೀರವೂ ಇಲ್ಲ, ದೊಡ್ಡ ಕೃಷಿ ಭೂಮಿಗಳೂ ಸಹ ಇಲ್ಲ. ಆದರೆ ಆ ದೇಶದ ಜನರು ವಿಶ್ವದ ಅತ್ಯಂತ ಶ್ರೀಮಂತರಲ್ಲಿ ಒಬ್ಬರು. ಆ ದೇಶವೇ ಸ್ವಿಟ್ಜರ್ಲ್ಯಾಂಡ್. ಸಾವಿರದ 1800ರ ದಶಕದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಯುರೋಪ್ನ ಬಡ ರಾಷ್ಟ್ರಗಳಲ್ಲಿ ಒಂದಾಗಿತ್ತು. ಸ್ವಿಟ್ಜರ್ಲ್ಯಾಂಡ್ನ ಭೂಭಾಗವು 60%ಗಿಂತ ಹೆಚ್ಚು ಭಾಗ ಆಲ್ಪ್ಸ್ ಪರ್ವತಗಳಿಂದ ಕೂಡಿದೆ. ಕೃಷಿಗೆ ಜಾಗ ತುಂಬಾ ಕಡಿಮೆ. ಆದರೆ ಈಗ ಸ್ವಿಟ್ಜರ್ಲ್ಯಾಂಡ್ನ ಬ್ಯಾಂಕ್ಗಳಲ್ಲಿ ಲಕ್ಷಾಂತರ ಕೋಟಿ ಡಾಲರ್ಗಳು. ವಿಶ್ವದ ಬ್ಯಾಂಕಿಂಗ್ ವ್ಯವಸ್ಥೆಯ ಹೃದಯ ಕೂಡ ಸ್ವಿಟ್ಜರ್ಲ್ಯಾಂಡ್ನಲ್ಲೇ ಇರೋದು. ಪ್ರಪಂಚದ ದೊಡ್ಡ ದೊಡ್ಡ ಬಿಲಿಯನೇರ್ಗಳ ಹಣ, ಜಾಗತಿಕ ಕಂಪನಿಗಳ ಹೆಡ್ ಕ್ವಾರ್ಟರ್ಗಳು ಸ್ವಿಟ್ಜರ್ಲ್ಯಾಂಡ್ನಲ್ಲಿವೆ. ಮತ್ತು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಕರೆನ್ಸಿಗಳಲ್ಲಿ ಒಂದು ಸ್ವಿಸ್ ಫ್ರಾಂಕ್. ಹಾಗಾದರೆ ಇಲ್ಲಿ ಪ್ರಶ್ನೆ ಬರೋದು, ಈ ದೇಶಕ್ಕೆ ಹಣ ಎಲ್ಲಿಂದ ಬಂತು ಅಂತ. ಹೇಗೆ ಒಂದು ಬಡ ಪರ್ವತ ಪ್ರದೇಶ ಇಡೀ ಜಗತ್ತಿನ ಹಣದ ಕೇಂದ್ರವಾಯಿತು ಮತ್ತು ಇದರ ಹಿಂದೆ ಇರುವ ರಹಸ್ಯವೇನು? ಇಂದು ನಾವು ನೋಡುವ ಸ್ವಿಟ್ಜರ್ಲ್ಯಾಂಡ್ 200 ವರ್ಷಗಳ ಹಿಂದೆ ಸಂಪೂರ್ಣ ವಿಭಿನ್ನವಾಗಿತ್ತು. 1800ರ ದಶಕದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಯುರೋಪಿನ ಬಡ ರಾಷ್ಟ್ರಗಳಲ್ಲಿ ಒಂದಾಗಿತ್ತು. ಅಲ್ಲಿ ಕೃಷಿ ಮಾಡುವುದು ಕೂಡ ಕಷ್ಟವಾಗಿತ್ತು, ಯಾಕೆಂದರೆ ದೇಶದ ಸುಮಾರು 60% ಭೂ ಪರ್ವತಗಳಿಂದ ಕೂಡಿದೆ. ಆ ಸಮಯದಲ್ಲಿ ಇಂಗ್ಲೆಂಡ್ ಮತ್ತು ಇತರ ಯುರೋಪಿಯನ್ ರಾಷ್ಟ್ರಗಳು ಕೈಗಾರಿಕಾ ಕ್ರಾಂತಿಯಿಂದ ಶ್ರೀಮಂತವಾಗುತ್ತಿದ್ದರೆ, ಸ್ವಿಟ್ಜರ್ಲ್ಯಾಂಡ್ನ ಸಾವಿರಾರು ಜನರು ಉದ್ಯೋಗಕ್ಕಾಗಿ ವಿದೇಶಗಳಿಗೆ ವಲಸೆ ಹೋಗುತ್ತಿದ್ದರು. ಹಾಗೆಲ್ಲ ಯಾರಾದರೂ ಒಂದು ದಿನ ಸ್ವಿಟ್ಜರ್ಲ್ಯಾಂಡ್ ದೇಶ ವಿಶ್ವದ ಹಣಕಾಸಿನ ರಾಜಧಾನಿಯಾಗುತ್ತದೆ ಎಂದು ಹೇಳಿದ್ದರೆ ಜನರು ನಗುತ್ತಿದ್ದರೇನೋ. ಆದರೆ ಒಂದು ವಿಷಯ ಸ್ವಿಸ್ ಜನರಿಗೆ ಸ್ಪಷ್ಟವಾಗಿತ್ತು: ನಮಗೆ ಪ್ರಕೃತಿ ಸಂಪತ್ತು ಇಲ್ಲ, ಹಾಗಾದರೆ ನಾವು ನಮ್ಮ ಮೆದುಳನ್ನೇ ಸಂಪತ್ತಾಗಿಸಬೇಕು ಅಂತ. ಸ್ವಿಟ್ಜರ್ಲ್ಯಾಂಡ್ ತನ್ನ ಮೊದಲ ದೊಡ್ಡ ಆಯುಧವನ್ನು ಕಂಡುಹಿಡಿಯಿತು. ಅದು ತೈಲ ಅಲ್ಲ, ಚಿನ್ನ ಅಲ್ಲ, ಅದು ಟ್ರಸ್ಟ್. 1815ರಲ್ಲಿ ಯುರೋಪಿನ ಶಕ್ತಿಶಾಲಿ ರಾಷ್ಟ್ರಗಳು ಸ್ವಿಟ್ಜರ್ಲ್ಯಾಂಡ್ ಅನ್ನು ಅಧಿಕೃತವಾಗಿ ನ್ಯೂಟ್ರಲ್ ನೇಷನ್ ಎಂದು ಘೋಷಿಸಿದವು. ಅಂದರೆ ಯಾವ ಯುದ್ಧ ಬಂದರೂ ಸ್ವಿಟ್ಜರ್ಲ್ಯಾಂಡ್ ಯಾವುದೇ ಕಡೆಗೆ ಸೇರುವುದಿಲ್ಲ ಅಂತ. ಇದು ಚಿಕ್ಕ ನಿರ್ಧಾರವಾಗಿರಲಿಲ್ಲ, ಇದು ಇತಿಹಾಸವನ್ನು ಬದಲಿಸಿದ ನಿರ್ಧಾರ. ಮೊದಲನೆಯ ಮಹಾಯುದ್ಧ, ಎರಡನೆಯ ಮಹಾಯುದ್ಧ, ಯುರೋಪ್ ಬೆಂಕಿಯಲ್ಲಿ ಸುಡುತ್ತಿದ್ದಾಗ ಸ್ವಿಟ್ಜರ್ಲ್ಯಾಂಡ್ ಸುರಕ್ಷಿತವಾಗಿತ್ತು. ಇತರ ದೇಶಗಳ ಕಾರ್ಖಾನೆಗಳು ನಾಶವಾಗುತ್ತಿದ್ದರೆ ಸ್ವಿಟ್ಜರ್ಲ್ಯಾಂಡ್ನ ಕಾರ್ಖಾನೆಗಳು ಕೆಲಸ ಮಾಡುತ್ತಲೇ ಇದ್ದವು. ಇದೇ ಸಮಯದಲ್ಲಿ ಜಗತ್ತಿನ ಶ್ರೀಮಂತರು ಒಂದು ವಿಷಯ ಯೋಚಿಸಿದರು: ನಮ್ಮ ಹಣವನ್ನು ಸುರಕ್ಷಿತವಾಗಿ ಇಡಲು ಎಲ್ಲಿಗೆ ಹೋಗಬೇಕು? ಉತ್ತರ ಒಂದೇ: ಸ್ವಿಟ್ಜರ್ಲ್ಯಾಂಡ್. ಇತರ ದೇಶಗಳ ಬ್ಯಾಂಕ್ಗಳು ಕುಸಿಯುತ್ತಿದ್ದರೆ ಸ್ವಿಟ್ಜರ್ಲ್ಯಾಂಡ್ನ ಬ್ಯಾಂಕ್ಗಳು ಕೆಲಸ ಮಾಡ್ತಿದ್ವು. ಮುಂದೆ 1900ರ ದಶಕದಲ್ಲಿ ಸ್ವಿಸ್ ಬ್ಯಾಂಕ್ಗಳು ಜಗತ್ತಿನ ಅತ್ಯಂತ ದೊಡ್ಡ ಹಣಕಾಸಿನ ರಹಸ್ಯವನ್ನು ನಿರ್ಮಿಸಿದವು. ಅದೇ ಸ್ವಿಸ್ ಬ್ಯಾಂಕಿಂಗ್ ಸೀಕ್ರೆಸಿ. 1934ರಲ್ಲಿ ಒಂದು ಕಾನೂನು ಜಾರಿಗೆ ಬಂತು: ಒಬ್ಬ ಬ್ಯಾಂಕ್ ಉದ್ಯೋಗಿ ಗ್ರಾಹಕರ ಖಾತೆಯ ಮಾಹಿತಿ ಹೊರಗೆ ಹೇಳಿದರೆ ಅವನಿಗೆ ಜೈಲು ಶಿಕ್ಷೆ. ಹೌದು, ಜೈಲು. ಇದರಿಂದ ಏನಾಯಿತು? ರಾಜರು, ಬಿಲಿಯನೇರ್ಗಳು, ವ್ಯಾಪಾರಿಗಳು, ರಾಜಕಾರಣಿಗಳು ಎಲ್ಲರೂ ತಮ್ಮ ಹಣವನ್ನು ಸ್ವಿಟ್ಜರ್ಲ್ಯಾಂಡ್ಗೆ ತರಲು ಆರಂಭಿಸಿದರು. ಸ್ವಿಸ್ ಬ್ಯಾಂಕ್ಗಳು ಒಂದು ರೀತಿಯಲ್ಲಿ ವಿಶ್ವದ ಹಣದ ವಾಲ್ಟ್ ಆಗಿಬಿಟ್ಟವು. ಅನೇಕ ದೇಶಗಳಲ್ಲಿ ರಾಜಕೀಯ ಅಸ್ಥಿರತೆ ಇತ್ತು, ಆದರೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಸ್ಥಿರತೆ, ಭದ್ರತೆ, ಸೀಕ್ರೆಸಿ ಇದು ಹಣವನ್ನು ಮ್ಯಾಗ್ನೆಟ್ನಂತೆ ಸೆಳೆಯಿತು. ಆದರೆ ಯಾವುದೇ ಒಂದು ದೇಶ ಕೇವಲ ಬ್ಯಾಂಕ್ಗಳ ಮೇಲೆ ನಿಂತು ಶ್ರೀಮಂತವಾಗುವುದಿಲ್ಲ. ಅದರಿಂದ ಸ್ವಿಟ್ಜರ್ಲ್ಯಾಂಡ್ ಮತ್ತೊಂದು ಅತಿ ದೊಡ್ಡ ನಿರ್ಧಾರ ಮತ್ತು ಬದಲಾವಣೆ ಮಾಡಿತು. ಸ್ವಿಟ್ಜರ್ಲ್ಯಾಂಡ್ ಇತರ ದೇಶಗಳ ಇಂಟೆಲೆಕ್ಚುಯಲ್ ರೈಟ್ಸ್ ಇರುವ ಪ್ರಾಡಕ್ಟ್ಗಳನ್ನು ಅಥವಾ ಫಾರ್ಮುಲಾವನ್ನು ತಮ್ಮ ನೆಲದಲ್ಲಿ ಕಾಪಿ ಮಾಡಿಕೊಳ್ಳಬಹುದಾದ ಕಾನೂನೊಂದನ್ನು ತಂತು. ಇದರಿಂದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ದೊಡ್ಡ ಬೂಸ್ಟ್ ಸಿಕ್ಕಂತಾಯಿತು. ಏಕೆಂದರೆ ಈ ಕಾನೂನಿನಿಂದ ಹಲವಾರು ಕಂಪನಿಗಳು ಬೇರೆ ದೇಶಗಳಲ್ಲಿರುವ ಇಂಟೆಲೆಕ್ಚುಯಲ್ ರೈಟ್ಸ್ ಪ್ರೊಟೆಕ್ಟೆಡ್ ಫಾರ್ಮುಲಾ ಅಥವಾ ಪ್ರಾಡಕ್ಟ್ಗಳನ್ನು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಲು ಪ್ರಾರಂಭಿಸಿದರು. ಹಾಗಾಗಿ ಹಲವಾರು ಸ್ವಿಸ್ ಕಂಪನಿಗಳು ಸಾಕಷ್ಟು ದುಡ್ಡು ಕೂಡ ಮಾಡಿದವು. ಕ್ರಮೇಣ ಸ್ವಿಟ್ಜರ್ಲ್ಯಾಂಡ್ ತಾವು ಮಾರುವ ಎಲ್ಲ ಪ್ರಾಡಕ್ಟ್ಗಳಲ್ಲಿ ಗುಣಮಟ್ಟ ಅಥವಾ ಕ್ವಾಲಿಟಿಯನ್ನು ಪ್ರಿಯಾರಿಟಿ ಮಾಡಲು ಪ್ರಾರಂಭಿಸಿದರು. ಇದಕ್ಕೆ ಉದಾಹರಣೆ ಎಂದರೆ ಪ್ರಪಂಚದ ಅತ್ಯಂತ ಲಕ್ಸುರಿಯಸ್ ವಾಚ್ಗಳನ್ನು ಸ್ವಿಟ್ಜರ್ಲ್ಯಾಂಡ್ ಮ್ಯಾನುಫ್ಯಾಕ್ಚರ್ ಮಾಡುತ್ತದೆ: ರೋಲೆಕ್ಸ್, ಒಮೆಗಾ, ಪಾತೆ ಫಿಲಿಪ್. ಹೀಗೆ ಈ ಹೆಸರುಗಳು ಕೇವಲ ಬ್ರ್ಯಾಂಡ್ಗಳಲ್ಲ, ಇವು ಪ್ರತಿಷ್ಠೆಯ ಸಂಕೇತವಾಯಿತು. ಹೀಗೆ ಸ್ವಿಟ್ಜರ್ಲ್ಯಾಂಡ್ ಮುಂಚಿನಿಂದಲೂ ಚೀಪ್ ಪ್ರಾಡಕ್ಟ್ಸ್ ಮಾರಲು ಪ್ರಯತ್ನಿಸಲಿಲ್ಲ. ಅವರು ಪ್ರೀಮಿಯಂ ಪ್ರಾಡಕ್ಟ್ಸ್ ಮಾರಿದರು. ಜಗತ್ತು ಬೆಲೆ ಕೇಳದೆ ಖರೀದಿಸಲು ಆರಂಭಿಸಿತು. ಇದಾದ ನಂತರ ಔಷಧ ಕಂಪನಿಗಳ ಕ್ರಾಂತಿ: ನೋವಾರ್ಟಿಸ್, ರಾಷೆ. ಹೀಗೆ
ಪ್ರಪಂಚದ ಅತಿ ದೊಡ್ಡ ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಲ್ಲಿ ಒಂದಾದ ನೆಸ್ಲೆ ಕೂಡ ಸ್ವಿಟ್ಜರ್ಲೆಂಡ್ ಕಂಪನಿಯೇ. ಇವುಗಳೆಲ್ಲ ಸೇರಿ ಸ್ವಿಟ್ಜರ್ಲ್ಯಾಂಡ್ ಅನ್ನು ಇನ್ನೋವೇಷನ್ ಪವರ್ ಹೌಸ್ ಆಗಿ ಮಾಡಿಬಿಟ್ಟವು. ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ವಿಟ್ಜರ್ಲೆಂಡ್ನ ವೆಲ್ ಕನೆಕ್ಟೆಡ್ ರೋಡ್ಗಳ ಸಂಪರ್ಕ ವ್ಯವಸ್ಥೆ ಸ್ವಿಟ್ಜರ್ಲೆಂಡ್ನ ಏಳ್ಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಇನ್ನು ಸ್ವಿಟ್ಜರ್ಲೆಂಡ್ನ ಶಿಕ್ಷಣ ವ್ಯವಸ್ಥೆ ಕೇವಲ ಡಿಗ್ರಿಗಳ ಮೇಲೆ ಗಮನ ಹರಿಸಲಿಲ್ಲ, ಅವರು ಸ್ಕಿಲ್ಸ್ ಮೇಲೆ ಗಮನ ಹರಿಸಿದರು. ಇದರಿಂದ ಕಂಪನಿಗಳಿಗೆ ಬೇಕಾದ ನಿಖರ ಕೌಶಲ್ಯಗಳು ಲಭ್ಯವಾದವು, ನಿರುದ್ಯೋಗ ಕಡಿಮೆ ಆಯಿತು, ಪ್ರೊಡಕ್ಟಿವಿಟಿ ಹೆಚ್ಚಾಯಿತು. ಇದೇ ಕಾರಣಕ್ಕೆ ಇಂದು ಸ್ವಿಟ್ಜರ್ಲೆಂಡ್ನ ಕಾರ್ಮಿಕರು ವಿಶ್ವದ ಅತ್ಯಂತ ಪ್ರೊಡಕ್ಟಿವ್ ಉದ್ಯೋಗಿಗಳಲ್ಲಿ ಒಬ್ಬರು. ಇಲ್ಲಿ ಇನ್ನೊಂದು ವಿಚಿತ್ರ ಸಂಗತಿ ಇದೆ. ಸ್ವಿಟ್ಜರ್ಲೆಂಡ್ನ ಜನಸಂಖ್ಯೆ ಸುಮಾರು 9 ಮಿಲಿಯನ್, ಅಂದರೆ ಬೆಂಗಳೂರಿನ ಜನಸಂಖ್ಯೆಗೂ ಕಡಿಮೆ. ಆದರೆ ಈ ಚಿಕ್ಕ ದೇಶದ ಆರ್ಥಿಕ ಶಕ್ತಿ ಅನೇಕ ದೊಡ್ಡ ರಾಷ್ಟ್ರಗಳಿಗಿಂತ ಹೆಚ್ಚಾಗಿದೆ. ಸ್ವಿಟ್ಜರ್ಲೆಂಡ್ ಶ್ರೀಮಂತವಾಗಿದ್ದು ತೈಲದಿಂದಲ್ಲ, ಚಿನ್ನದಿಂದಲ್ಲ, ಅದೃಷ್ಟದಿಂದಲ್ಲ, ಅವರು ನಿರ್ಮಿಸಿದ 4 ಅಸ್ತ್ರಗಳಿಂದ: ಟ್ರಸ್ಟ್, ಸ್ಟೆಬಿಲಿಟಿ, ಸ್ಕಿಲ್, ಇನ್ನೋವೇಷನ್. ಪ್ರಪಂಚದ ಅನೇಕ ದೇಶಗಳು ಪ್ರಕೃತಿ ಸಂಪತ್ತಿನ ಮೇಲೆ ಅವಲಂಬಿತವಾಗಿದ್ದರೆ ಸ್ವಿಟ್ಜರ್ಲೆಂಡ್ ತನ್ನ ಜನರ ಮೇಲೆ ಹೂಡಿಕೆ ಮಾಡಿತು. ಸ್ವಿಟ್ಜರ್ಲೆಂಡ್ ಜಗತ್ತಿಗೆ ಒಂದು ದೊಡ್ಡ ಪಾಠ ಕಲಿಸಿತು. ನಿಮ್ಮ ಬಳಿ ತೈಲ ಇಲ್ಲದಿದ್ದರೂ ಸರಿ, ಚಿನ್ನ ಇಲ್ಲದಿದ್ದರೂ ಸರಿ, ಆದರೆ ನಿಮ್ಮ ಬಳಿ ಜ್ಞಾನ, ನಂಬಿಕೆ, ಕೌಶಲ್ಯ ಇದ್ದರೆ ನೀವು ಕೂಡ ವಿಶ್ವದ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಬ್ಬರಾಗಬಹುದು ಅಂತ. ಸ್ವಿಟ್ಜರ್ಲೆಂಡ್ನ ನಿಜವಾದ ಚಿನ್ನ ಅದರ ನೆಲದ ಕೆಳಗೆ ಇಲ್ಲ, ಅದರ ಜನರ ಮೆದುಳಿನ ಒಳಗೆ ಇದೆ. ಅದೇ ಕಾರಣಕ್ಕೆ ಆ ಚಿಕ್ಕ ಪರ್ವತ ರಾಷ್ಟ್ರ ಇಂದು ಜಗತ್ತಿನ ಹಣದ ಕೋಟೆಯಾಗಿ ನಿಂತಿದೆ. ಸ್ನೇಹಿತರೆ, ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದಗಳು.